ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬೇರಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 8ನೇ ತಾರೀಕು ರಾತ್ರಿ ಸಾಯಿ ಡೆಲಿಕಸಿ ಹೋಟೆಲಲ್ಲಿ ಒಂದು ಬಸ್ಸಿಂದ ಒಂದು ಕಳ್ಳತನ ಆಗಿದೆ. ಈ ಥರ ಒಂದು ಎಫ್ ಐ ಆರ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ವೆಂಕಟೇಶ್ವರ ರಾವ್, ಇವರು ಕುಕಟ್ಪಲ್ಲಿ ಹೈದ್ರಾಬಾದ್ ಅವರು, ವಾಸ ಅವ್ರದ್ದು ಹೈದ್ರಾಬಾದ್ ಇದೆ. ಬಟ್ ಈ ಜಾಗ ಬೆಂಗಳೂರಲ್ಲಿ ಅವ್ರದ್ದು ಬಿಸ್ನೆಸ್ ವಗೇರ ಇದೆ, ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ವಗೇರ ಮಾಡ್ತಾರೆ. ಅದನ್ನು ಕೂಡ ಅವರು ಬೆಂಗಳೂರಲ್ಲಿ ಹೋಗಿ ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಯಾವುದು ಡೀಲ್ ವಗೇರ ಇತ್ತು ಅವರದು ಮಾರ್ತಹಳ್ಳಿಯಲ್ಲಿ, ಅದನ್ನು ಡೀಲ್ಗೆ ಕ್ಲೋಸ್ ಮಾಡಿ ಅವ್ರಿಗೆ 55 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಆ ಕೇಸಲ್ಲಿ. ಆ ಕ್ಯಾಶ್ಗೆ ಒಂದು ಬ್ಯಾಗಲ್ಲಿ ಹಾಕಿ ಇವರು ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಮೆಜೆಸ್ಟಿಕ್ಕಿಂದ ಇವರು KSRTC ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್, ಆ ಬಸ್ಸಲ್ಲಿ ಇವರು ಕೂತಿದ್ದಾರೆ ಹೈದ್ರಾಬಾದ್ ಹೋಗೋಕ್ಕೆ. ಆ ಬಸ್ ಅರೌಂಡ್ 7-7:15 ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ. ಆಮೇಲೆ ಫಸ್ಟ್ ಸ್ಟಾಪ್ ಬಸ್ದು ಈ ಬೇರಸಂದ್ರ ಲಿಮಿಟ್ಸಲ್ಲಿ ಸಾಯಿ ಡೆಲಿಕಸಿ ಹೋಟೆಲ್ ಇದೆ. ಆ ಸಾಯಿ ಡೆಲಿಕಸಿ ಹೋಟೆಲಲ್ಲಿ ಆ ಬಸ್ ಸ್ಟಾಪ್ ಆಗಿದೆ. ಪ್ಯಾಸೆಂಜರ್ಸ್ಗೆ ಫ್ರೆಶನ್ ಅಪ್ ಆಗೋಕ್ಕೆ ಮತ್ತು ಡಿನ್ನರ್ ವಗೇರಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ, ರೆಗ್ಯುಲರ್ ಸ್ಟಾಪ್ ಇದೆ. ಆಮೇಲೆ ಇವರು ಕೂಡ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ ರಾವ್, ಇವರು ಕೂಡ ಅವ್ರದ್ದು ಬ್ಯಾಗ್ ಅಲ್ಲಿ ಸೀಟಲ್ಲಿ ಬಿಟ್ಟು ಕೆಳಗಡೆ ಟಾಯ್ಲೆಟ್ ವಗೇರಾಗೆ ಹೋಗಿದ್ದಾರೆ ಮತ್ತು ಊಟ ವಗೇರ ಕೂಡ ಏನೂ ಮಾಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ कि ಅವ್ರದ್ದು ಬ್ಯಾಗ್ ಗಾಯಬಾಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ. ರಾತ್ರಿ ಟೈಮಿಗೆ ಗೊತ್ತಾಗಿದೆ कि ಈ ಥರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ कि ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ, ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ, ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವ್ರದ್ದು ಎಲ್ಲ ಮೂಮೆಂಟ್ ಯಾವ ಜಾಗ ಅವರು ಅದನ್ನು 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದಿಂದ, ಅದನ್ನು ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. CCTV ವಗೇರ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರ ಚೆಕ್ ಮಾಡಿದಾದಮೇಲೆ ನಮಗೆ ಗೊತ್ತಾಗಿದೆ कि ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ವ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟಿಕ್ ಇದೆ ಧಾರ್, ಆ ಧಾರ್ ಡಿಸ್ಟಿಕ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ಥರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತು ನಮ್ಮ ಎವಿಡೆನ್ಸಸ್ದು ಪರಿಶೀಲನೆ ಮಾಡಿದಾಗ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದೆ कि ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು PSI ಪುನೀತ್, ಮಂಚೇನಹಳ್ಳಿ PSI ಪುನೀತ್ ಮತ್ತು ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟಿಕ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟಿಕ್, ಅವರಿಗೆ ನಾವು ಈಗ ಕರ್ಕೊಂಡ್ಬಂದಿದ್ದೀವಿ. ಅವ್ರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತು ಈ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಬೇರೆ ಆರೋಪಿ ಅಬ್ಯಾ ಖಾನ್ ಮತ್ತು ಶೇರು, ಈ 4 ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ. ಈ 4 ಜನ ಅದೇ ಸೇಮ್ ಡಿಸ್ಟಿಕ್ ಧಾರ್ ಡಿಸ್ಟಿಕ್ದವರು ಇದ್ದಾರೆ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ, ಆಲ್ ಓವರ್ ಇಂಡಿಯಾ ಇದೇ ಥರ ಕಳ್ಳತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ನಾವು ಈಗ ಫುಲ್ 55 ಲ್ಯಾಕ್ಸ್ದು ಇಂಟ್ಯಾಕ್ಟ್ ರಿಕವರಿ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗೇರ ಅದು ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ ಅವರಿಂದ. ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು ನಮ್ಮ PSI ಪುನೀತ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಟೀಮ್ ಕೂಡ ತುಂಬ ಕಷ್ಟಪಟ್ಟು ಇಲ್ಲಿಂದ ಬೈ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬ ದೂರ ಇದೆ, ಹೋಗಿ ಆರೋಪಿ ಕರ್ಕೊಂಡ್ಬಂದಿದ್ದಾರೆ. ಇಂಟ್ಯಾಕ್ಟ್ ರಿಕವರಿ ಕೂಡ ಆಗಿದೆ. ಸೊ ತುಂಬ ಒಳ್ಳೆಯ ಕೆಲಸ ಆಗಿದೆ. ನಮ್ಮ ಸೈಡಿಂದ ನಾವು ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವರಿಗೆ ರೆಕಮೆಂಡ್ ಮಾಡ್ತೀವಿ. ಆರೋಪಿಗಳು ಈ ಥರ ಮಾಡಿದ್ದಾರೆ, ಅವ್ರದ್ದು ಕೆಲಸ ಅದು ಇದೆ ಬೇಸಿಕಲಿ कि ಕಳ್ಳತನ ಮಾಡಬೇಕು, ಈ ಥರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗೇರ ಏನಾದರೂ ನಡ್ತಾ ಇದೆ ಆ ಹೋಟೆಲಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಈ ಥರದ್ದು ಕೇಸಸ್ ಇದೆ ಅವ್ರ ಮೇಲೆ ಬೇರೆ ಜನ. ಲಾಸ್ಟ್ ಇಲ್ಲಿ
ಅಲ್ಲಿ ಅಂದರೆ ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಫೇಸ್ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ ಹೌದು ಇವರು ನಮ್ಮಲ್ಲಿ ಆರೋಪಿ ಇದ್ದಾರೆ. ಸೊ ಇವರು ಬೇಸಿಕ್ ಮಾಡಸ್ ಆಪರೆಂಡಿ ಅವ್ರದ್ದು ಪ್ರೊಫೆಷ್ನಲ್ ಇದ್ದಾರೆ ತುಂಬ. ಇವರು ಈ ಥರ ಎಲ್ಲ ಮೊದಲಿಂದ ನಿಮಗೆ ನೋಡಿ ಬರ್ತಾ ಇದ್ದಾರೆ. ಸ್ವಲ್ಪ ಮಾಹಿತಿ ಬೇರೆ ಕಲೆಕ್ಟ್ ಮಾಡ್ತಾರೆ, ಬಟ್ ಇವ್ರದ್ದು ಅಬ್ಸರ್ವೇಷನಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ. ಅಂದರೆ ನೋಡ್ತಾರೆ ಹೇಗೆ ಜನ ಬಿಹೇವ್ ಮಾಡ್ತಾ ಇದ್ದಾರೆ, ವಿಕ್ಟಿಮ್ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನೋಡಿ. ಇದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಇದೆ. ಒಂದು ನಿಮ್ಮ ಹತ್ರ ಏನು ಎಕ್ಸ್ಪೆನ್ಸಿವ್ ಐಟಮ್ ಇದೆ ಅದನ್ನು ಜಾಸ್ತಿ ಪಕ್ಕದಲ್ಲಿ ಸರಿಯಾಗಿ ಥರ ಕೇರ್ ತಗೊಂಡು ನೀವು ತಗೊಂಡು ಹೋಗ್ತೀರಾ, ಸೀಟ್ ಜೊತೆಗೆ ಹಾಕ್ತೀರಾ ಅದನ್ನು. ಅದರ್ವೈಸ್ ಬಸ್ಸಲ್ಲಿದ್ದು ಲಗೇಜ್ದು ಸೆಪ್ರೇಟ್ ಜಾಗ ಇದೆ, ಆ ಜಾಗ ಹಾಕಲ್ಲ. ಈ ಥರದ್ದು ಆ್ಯಕ್ಟಿವಿಟೀಸ್ ನೋಡ್ತಾರೆ, ಸರಿಯಾಗಿ ಥರ ನಿಂತ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಜನದು ಬಿಹೇವಿಯರ್. ಆಮೇಲೆ ವಿಕ್ಟಿಮ್ಗೆ ಸೆಲೆಕ್ಟ್ ಮಾಡಿ ಯಾವ ಜಾಗ ಸ್ಟಾಪೇಜ್ ಆಗುತ್ತೆ ಅದೇ ಜಾಗಕ್ಕೆ ಟಾರ್ಗೆಟ್ ಮಾಡ್ತಾರೆ. ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ ಆ ಜಾಗ ಹೋಗಿ ಬಸ್ ಒಳಗಡೆ ಯಾವಾಗ ಯಾರೂ ಇಲ್ಲ ಅಥವಾ ಎಲ್ಲ ಪ್ಯಾಸೆಂಜರ್ಸ್ ಕೆಳಗಡೆ ಹೋಗಿದ್ದಾರೆ ಆ ಟೈಮಲ್ಲಿ ಸೀಟಲ್ಲಿ ಅವ್ರಿಗೆ ಏನು ಬ್ಯಾಗ್ಸ್ ವಗೇರೆ ಸಿಗುತ್ತೆ ಯಾರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ತಗೊಂಡ್ಬರ್ತಾರೆ. ಎಲ್ಲಿಂದ ಫಾಲೋ ಮಾಡ್ತಾರೆ ಈ ಕೇಸಲ್ಲಿ ಅವರು ಮೊದಲಿಂದ ನಮ್ಮ ಈ ಪೆರೆಸಂದ್ರ ಲಿಮಿಟ್ಸಲ್ಲಿ ಬೀಚ್ಗಾನಲ್ಲಿ ಅಲ್ಲಿ ಒಂದು ಬಾಡಿಗೆ ರೂಮ್ ತಗೊಂಡಿದ್ದಾರೆ. ಆಮೇಲೆ ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಎಲ್ಲ. ಆಮೇಲೆ ಈ ಅಫೆನ್ಸ್ ಆದಮೇಲೆ ಟೋಟಲ್ 4 ಜನ ಆ ಜಾಗ ಹೋಗಿದ್ದಾರೆ ಎಲ್ಲ ಈ ಕ್ಯಾಶ್ ಜೊತೆಗೆ. ಆಮೇಲೆ ಈ 3 ಜನ ಬೇರೆ ಕೆಲಸಕ್ಕೆ ಒಬ್ಬರೇ ಆರೋಪಿಗೆ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಈ ಒಬ್ಬರೇ ಆರೋಪಿಗೆ ಕೂಡ ಏನಾದರೂ ಹೆಲ್ತ್ ಸರಿ ಇಲ್ಲ, ಈ ಕಾರಣ ಬಗ್ಗೆ ಅವರು ಅದನ್ನು ಏನು ಪ್ರಾಪರ್ಟಿ ಇತ್ತು ಅದನ್ನು ಬೀಗ ಹಾಕಿ ರೂಮಲ್ಲಿ ಅವರು ಕೂಡ ಧಾರ್ ಡಿಸ್ಟ್ರಿಕ್ಟ್ ಮನೆ ಹತ್ರ ಹೋಗಿದ್ದಾರೆ. ಬೈ ದಟ್ ಟೈಮ್ ನಮಗೆ CCTV ಫುಟೇಜ್ ಮತ್ತು ಲೊಕೇಶನ್ ವಗೇರೆಯಿಂದ ಆಲ್ರೆಡಿ ಗೊತ್ತಾಗಿದೆ ಆರೋಪಿಗಳು ಯಾರು ಇದ್ದಾರೆ. ಅದನ್ನು ನಾವು ವೆರಿಫೈ ಮಾಡಿದ್ದೀವಿ. ನಮಗೆ ಗೊತ್ತಾಗಿದೆ ಧಾರ್ ಡಿಸ್ಟ್ರಿಕ್ಟಲ್ಲಿ ಈ ಥರ ಸುಮಾರು ಜನ ಅಸಾಮಿಗಳು ಇದ್ದಾರೆ ಯಾರು ಈ ಥರದ್ದು ಅಫೆನ್ಸ್ ಕಮಿಟ್ ಮಾಡ್ತಾರೆ. ಅಲ್ಲಿ ನಾವು ಧಾರ್ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಫೋಟೋ ಶೇರ್ ಮಾಡೋಕ್ಕೆ ಕೇಳಿದ್ದಾರೆ. ಫೋಟೋ ವಿಡಿಯೋಸ್ ವಗೇರೆ ನಾವು ಯಾವಾಗ ಶೇರ್ ಮಾಡಿದ್ದೀವಿ ಅವ್ರಿಗೆ ಗೊತ್ತಾಗಿದೆ. ಅವರು ವಿದಿನ್ ಹಾಫ್ ಆನ್ ಅವರ್ ನಮಗೆ ಫೋನ್ ಮಾಡಿ ಆರೋಪಿ ಇದರದ್ದು ಹೆಸರು ವಗೇರೆ ಎಲ್ಲ ಹೇಳಿದ್ದಾರೆ. ಮತ್ತು ನಮಗೆ ಕಾನ್ಫಿಡೆನ್ಸಲ್ಲಿ ತಗೊಂಡು ಹೇಳಿದ್ದಾರೆ ಸರ್ ಎಲ್ಲಿ ಟೀಮ್ ಕಲಿಸ್ತಾರೆ ಸೊ 100% ನಾವು ನಿಮಗೆ ಹೆಲ್ಪ್ ಮಾಡಿ ಆರೋಪಿ ಪತ್ತೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ನಮಗೆ. ಸೊ ಅದೇ ಥರ ನಮ್ಮ ಟೀಮ್ ಬಿಟ್ಟು ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಕೇಳಿದಾಗ ಗೊತ್ತಾಗಿದೆ ಇಲ್ಲಿ ಇದೆ ಫುಲ್ ಕ್ಯಾಶ್ ಏನಿದೆ ಅದು ಜಾಸ್ತಿ ದೊಡ್ಡದು ಅಮೌಂಟ್ ಇದೆ. ಅವರಿಗೆ ಕೂಡ ಒಂದು ಭಯ ಇತ್ತು ಬೈ ಚಾನ್ಸ್ ಏನು ಚೆಕಿಂಗ್ ವಗೇರೆ ನಡ್ತಾ ಇದೆ ಅಥವಾ ಟೋಲ್ ವಗೇರೆ ಅಲ್ಲಿ ರೆಗ್ಯುಲರ್ ಆಗಿ ಪೊಲೀಸ್ ಚೆಕ್ ಪೋಸ್ಟ್ ವಗೇರೆ ಅಲ್ಲಿ ಯಾರು ಚೆಕ್ ಮಾಡ್ತಾರೆ ಅದು ಸಮಸ್ಯೆ ಆಗುತ್ತೆ. ಈ ಕಾರಣ ಬಗ್ಗೆ ಅವರು ಇಲ್ಲಿ ಬಿಟ್ಟು ಹೋಗಿದ್ದು. ಸೊ ನಾವು ಅವ್ರಿಗೆ ಯಾವಾಗ ಕರ್ಕೊಂಡು ಬಂದಿದ್ದೀವಿ ಅದು ರೂಮ್ ತೋರಿಸಿದ್ದಾರೆ. ಆಮೇಲೆ ರೂಮಲ್ಲಿ ಫುಲ್ ಇಂಟೆಕ್ಟ್ ರಿಕವರಿ ಸಿಕ್ಕಿದೆ ನಮಗೆ.